ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಒಂದೇ ಬ್ಲೌಸ್ ಪೀಸ್ ಬಳಸಿ ಕಳಸಕ್ಕೆ ಅಲಂಕಾರ ಮಾಡುವಂಥ ಮತ್ತೊಂದು ವಿಧಾನನ ನೋಡೋಣ. ಇದಕ್ಕೆ ಈ ರೀತಿ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಈ ಬ್ಲೌಸ್ ಪೀಸ್ನ ಈ ರೀತಿ ಅಗಲವಾಗಿ ಹರಡ್ಕೊಂಡಿದ್ದೀನಿ. ಈ ಬ್ಲೌಸ್ ಪೀಸಲ್ಲಿ ಒಂದು ಕಡೆ ದೊಡ್ಡ ಬಾರ್ಡರ್ ಇದೆ, ಹಾಗೆ ಮತ್ತೊಂದು ಕಡೆ ಸ್ವಲ್ಪ ಚಿಕ್ಕದಾಗಿರೋಂಥ ಬಾರ್ಡರ್ ಇದೆ. ಈ ರೀತಿ ಆದರೂ ತೊಗೋಬೋದು, ಅಥವಾ ಎರಡು ಕಡೆ ಒಂದೇ ಸೈಜ್ ಬಾರ್ಡರ್ ಇರೋ ಕೂಡ ತೊಗೋಬೋದು, ಅಥವಾ ಬಾರ್ಡರೇ ಇಲ್ಲದೆ ಇರೋಂಥದ್ದನ್ನು ಕೂಡ ತೊಗೊಂಡ್ರು ಏನೂ ವ್ಯತ್ಯಾಸ ಆಗೋದಿಲ್ಲ. ಆದರೆ ಬಾರ್ಡರ್ ಇರೋಂಥ ಬ್ಲೌಸ್ ಪೀಸ್ ತೊಗೊಂಡು ಅಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಚಿಕ್ಕ ಬಾರ್ಡರ್ ಇರೋಂಥ ಸೈಡಲ್ಲಿ ಈ ರೀತಿ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹೀಗೆ ಫೋಲ್ಡ್ ಮಾಡ್ಕೊಳ್ಳುವಾಗ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಅದು ನೆರಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಹಾಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಕಳಿಸಿದ ಮೇಲೆ ಉಡಿಸಿದಾಗ. ಅದಕ್ಕೋಸ್ಕರ ನೋಡಿ, ಈಗ 2 ನೆರಿಗೆ ತಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು 2 ಕಡೆ ಒಂದೊಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಭದ್ರ ಮಾಡ್ಕೊತಾ ಇದ್ದೀನಿ. ಹೀಗೆ 2 ಕಡೆ ಮಾಡಿಕೊಂಡು ನಂತರ ಈ ದೊಡ್ಡ ಬಾರ್ಡರ್ ಕಡೆ ಮಡಿಸ್ಕೊಳ್ಳೋಣ. ಈ ದೊಡ್ಡ ಬಾರ್ಡರ್ ಕಡೆ ಹೀಗೆ ಅಗಲವಾಗಲ್ಲ, ಉದ್ದುದ್ದವಾಗಿ ಮಡಿಸ್ಕೋಬೇಕು. ಈಗ ನೋಡಿ, ಈ ದೊಡ್ಡ ಬಾರ್ಡರ್ನ ಅರ್ಧದ ಭಾಗದಿಂದ ಮಡಿಸ್ಕೋಬೇಕು. ನೋಡಿ, ಇಲ್ಲಿ ಲೈನ್ ಗೊತ್ತಾಗ್ತಿದೆ ಅಲ್ವಾ? ಇಲ್ಲಿ ಅದು ಅರ್ಧ ಬ್ಲೌಸ್ ಪೀಸ್ದು ಅರ್ಧ ಭಾಗ, ಅಲ್ಲಿಂದ ನಾನು ಚಿಕ್ಕ ಚಿಕ್ಕ ನರಿಗೆಯಾಗಿ ಮಡಿಸ್ಕೊತಾ ಇದ್ದೀನಿ. ಹೀಗೆ ಮಡಿಸ್ಕೊಂಡ್ರೆ ಹೆಚ್ಚು ನರಿಗೆ ಬರುತ್ತೆ ಚಿಕ್ಕದಾಗಿ ಮಡಗಿಸ್ಕೊಂಡಾಗ. ಹೀಗೆ ಅಷ್ಟು ಬಟ್ಟೆನ ಈ ರೀತಿ ಮಡಿಸ್ಕೊಂಡು 2 ಕಡೆ ಒಂದೊಂದು ಬಟ್ಟೆ ಕ್ಲಿಪ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ ಮಾಡೋದ್ರಿಂದ ಉಡಿಸೋವಾಗ ಕ್ಲಿಪ್ ತಗೊಳ್ಳೋದು ಸುಲಭ ಆಗುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಇದು ಸಿದ್ಧ ಆಗಿದೆ. ಇದು ಪಕ್ಕಕ್ಕಿಟ್ಟು ಕಳಸಕ್ಕಿಡೋವಂಥ ತಂಬಿಗೆನ ರೆಡಿ ಮಾಡ್ಕೊಳ್ಳೋಣ. ಈಗ ಕಳಸಕ್ಕಿಡೋವಂಥ ಈ ತಂಬಿಗೆಗೆ ಹಿಂದೆಗಡೆ ಒಂದು ಕಡ್ಡಿ ಕಟ್ಕೋಬೇಕು. ಇಲ್ಲಿ ನಾನು ಬೆಳ್ಳಿ ಕಡ್ಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕಡ್ಡಿ ಇಲ್ಲ ಅಂದರೆ ಸಾಧಾರಣವಾದ ಕೋಲು ಅಥವಾ ಸ್ಕೇಲ್ನ ಕೂಡ ಕಟ್ಕೋಬೋದು. ಹೀಗೆ ಒಂದು ಕಡೆಯಿಂದ ಹಾಕಿ ಮತ್ತು ಇನ್ನೊಂದು ಸೈಡಿಂದ ಈ ರೀತಿ ಆ ಕಡ್ಡಿ ಒಳಗಡೆಯಿಂದ ತೂರಿಸಿ ಎಡಭಾಗದಿಂದ ಕೂಡ ಇದೇ ರೀತಿ ಹಾಕ್ಕೋಬೇಕು. ಈಗ ಹಾಕೊಂಡ ನಂತರ ಇನ್ನೊಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಅದೇ ರೀತಿ ಈ ಕಡೆಯಿಂದ ಶುರು ಮಾಡಿ ಆ ಕಡೆಗೆ ಮುಕ್ತಾಯ ಮಾಡಬೇಕು. ಆಗ ಆ ಕಡ್ಡಿ ಅಳ್ಳಾಡೋದಿಲ್ಲ, ತುಂಬ ಭದ್ರವಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿ ಲಾಕ್ ಮಾಡಿಕೊಂಡ್ರೆ ಈ ರಬ್ಬರ್ ಬ್ಯಾಂಡ್ ನೋಡಿ ಇಲ್ಲಿ ಎಷ್ಟು ಗಟ್ಟಿಯಾಗಿದೆ. ಹಾಗೆ ಈ ಕಡ್ಡಿ ಕೂಡ ಅಷ್ಟೇ ಅಳ್ಳಾಡೋದಿಲ್ಲ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಈಗ ಈ ತಂಬಿಗೆನ ಪಕ್ಕಕ್ಕೆ ಇಟ್ಕೊಂಡು ಮತ್ತೊಂದು ತಂಬಿಗೆಯಲ್ಲಿ ಈ ರೀತಿ ಅಕ್ಕಿ ತುಂಬಿ ಇಟ್ಕೊಂಡಿದ್ದೀನಿ. ಈ ರೀತಿ ತಂಬಿಗೆ ಇಲ್ಲ ಅಂದರೆ ಒಂದು ಕೊಳಗ ಅಥವಾ ಬಾಕ್ಸ್ನಲ್ಲಿ ಕೂಡ ಅಕ್ಕಿ ತುಂಬಿ ಇಟ್ಕೋಬೋದು. ಈಗ ನಾವು ಉದ್ದವಾಗಿ ತೊಗೊಂಡಿರೋಂಥ ನರಿಗೆನ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬರೋ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನಂತರ ಈಗಾಗಲೇ ಕಡ್ಡಿನ ರಬ್ಬರ್ ಬ್ಯಾಂಡ್ ಹಾಕಿ ಫಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಆ ತಂಬಿಗೆನ ಇದ್ರ ಮೇಲೆ ಇಟ್ಕೋಬೇಕು. ಈ ರೀತಿ ಹೀಗೆ ಇಟ್ಕೊಂಡು ಅಗಲವಾಗಿ ನರಿಗೆ ತಗೊಂಡಿದ್ದೀವಲ್ಲ, ಆ ಪೋರ್ಷನ್ನು ಈ ರೀತಿ ಈ ಕಡ್ಡಿ ಮೇಲೆ ಬರಬೇಕು. ಆ ರೀತಿ ಕೂರಿಸ್ಕೋಬೇಕು. ಹೀಗೆ ಕೂರಿಸ್ಕೊಂಡು 2 ತುದಿನ ಹೀಗೆ ಸೇರಿಸ್ಕೋಬೇಕು. ಹೀಗೆ ಸೇರಿಸ್ಕೊಂಡು ಎಡಭಾಗದ ನರಿಗೆ ಸ್ವಲ್ಪ ಉದ್ದಕ್ಕೆ ಬಿಟ್ಕೊಂಡು ಈ ರೀತಿ ಒಳಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಆ ರೀತಿ ಲಾಕ್ ಮಾಡೋದ್ರಿಂದ ಆ ಜರಿ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಬಾರ್ಡರ್ದು. ಅದಕ್ಕೋಸ್ಕರ ಈ ರೀತಿ ಲಾಕ್ ಮಾಡಿ ನಂತರ ಈ ಕತ್ತಿನ ಭಾಗದಲ್ಲಿ ಒಳಗಡೆ ಬರೋವಂಥ ನರಿಗೆನ 2 ಕಡೆ ತಗೊಂಡು ಒಳಗಡೆಯಿಂದ ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಒಳಗಡೆಯಿಂದ ಸೇಫ್ಟಿ ಪಿನ್ ಹಾಕ್ಕೊಂಡ್ರೆ ಮೇಲೆ ಪಿನ್ ಕಾಣೋದಿಲ್ಲ, ಹಾಗೆ ತಂಬಿಗೆಯ ಕತ್ತು ಕೂಡ ತುಂಬ ಚೆನ್ನಾಗಿ ಮುಚ್ಕೊಳ್ಳುತ್ತೆ. ಈ ರೀತಿ ನೋಡಿದ್ರೆ ಈಗ ಒಂಚೂರು ಕೂಡ ಆ ಕತ್ತು ಕಾಣಿಸ್ತಾ ಇಲ್ಲ. ಹೀಗೆ ಇಟ್ಕೊಂಡು ಈಗ ಉದ್ದವಾಗಿ ತಗೊಂಡಿರೋಂಥ ನೆರಿಗೆಯ ಕ್ಲಿಪ್ನ ತಗೊತಾ ಇದ್ದೀನಿ. ಹೀಗೆ ನರಿಗೆದು ಕ್ಲಿಪ್ ತಗೊಂಡು ಈ ರೀತಿ ಹರಡ್ಕೋಬೇಕು. ಈಗಾಗಲೇ ನರಿಗೆ ತಗೊಳ್ಳೋವಾಗಲೇ ನಾವು ಸ್ವಲ್ಪ ಪ್ರೆಸ್ ಮಾಡಿ ನರಿಗೆ ತಗೊಂಡಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ನರಿಗೆ ಈ ರೀತಿ ಕ್ಲಿಪ್ ತೆಗೆದ ತಕ್ಷಣ ಎಷ್ಟು ಚೆನ್ನಾಗಿ ನರಿಗೆ ಕೂತಿದೆ. ಈಗ ಈ ಮಧ್ಯಕ್ಕೆ ಒಂದು ದಾರ ಕಟ್ಕೋಬೇಕು. ಈ ರೀತಿ ದಾರ ಕಟ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ಅದಕ್ಕೋಸ್ಕರ ಈಗ ಈ ದಾರ ಕಾಣದೇ ಇರೋ ರೀತಿ ಒಂದು ಡಾಬ್ ಹಾಕ್ಕೊಂಡ್ರೆ ಆ ದಾರ ಕೂಡ ಮುಚ್ಕೊಳ್ಳುತ್ತೆ, ಹಾಗೆ ತುಂಬ ಅಲಂಕಾರಿಕವಾಗಿ ಕೂಡ ಕಾಣುತ್ತೆ. ಈಗ ಈ ರೀತಿ ಡಾಬ್ ಹಾಕ್ಕೊಂಡು ನಂತರ ಕಳಸಕ್ಕೆ ವಿಳೆದೆಲೆ ಇಟ್ಕೊಂಡು ಹಾಗೆ ಪೂಜಾ ದ್ರವ್ಯದಿಂದ ಪೂಜೆ ಮಾಡಿಕೊಂಡು ನಂತರ ತೆಂಗಿನಕಾಯಿ ಇಟ್ಟು ಕಳಸ ಇಟ್ಕೋಬೇಕು. ನಂತರ ನಾವು ಯಾವ ದೇವಿಯ ಪೂಜೆಗೆ ಸಿದ್ಧ ಮಾಡ್ಕೊತಾ ಇದ್ದೀವೋ ಆ ದೇವಿಯ ಮುಖಪದ್ಮನ ಈ ರೀತಿ ಕಟ್ಕೊಂಡು ಒಡವೆಗಳಿಂದ ಅಲಂಕಾರ ಮಾಡ್ಕೋಬೇಕು. ಈ ರೀತಿ ಒಡವೆ ಕಟ್ಕೊಂಡ್ರೆ ನೋಡಿದ್ರೆ ಎಷ್ಟು ಚೆನ್ನಾಗಿ ದೇವಿಯ ಕಳಸ ಸಿದ್ಧ ಆಗಿದೆ. ಈಗ ಹೂವಿನ ಹಾರ ಹಾಕ್ಕೊಂಡ್ರೆ ವರಮಹಾಲಕ್ಷ್ಮಿ, ಮಂಗಳಗೌರಿ, ಸ್ವರ್ಣಗೌರಿ ಅಥವಾ ದಸರಾದ ದೇವಿ ಪೂಜೆಗೆ ಕಳಸ ಸಿದ್ಧ ಆಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಸುಲಭ ಕೂಡ, ಕೇವಲ 10 ನಿಮಿಷದಲ್ಲಿ ಈ ರೀತಿ ಕಳಸ ಸಿದ್ಧ ಆಗುತ್ತೆ.
ಹಾಗೆ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪ್ರಿಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.